ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮಲಯಾಳಂನ ಮಿಸ್ಟ್ರಿ ಹಾಗೂ ಥ್ರಿಲ್ಲರ್ ಆಗಿರುವಂತಹ ರೇಖಾ ಚಿತ್ರಂ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಮತ್ತೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳಿದೆ. ಖಂಡಿತವಾಗಿಯೂ ಈ ಮೂವಿ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅನ್ನೋದು ನನ್ನ ಭಾವನೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಬನ್ನಿ ಮೂವಿ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಮೂವಿ ಸ್ಟಾರ್ಟಿಂಗ್ ನಿಮಗೆ ಇಬ್ರು ಫ್ರೆಂಡ್ಸ್ನ ತೋರಿಸ್ತಾ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರಿಬ್ರು ಹೀಗೆ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಹೇಳ್ತಾನೆ, ನಿನಗೆ ಗೊತ್ತಾ ನಮ್ಮಪ್ಪ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ, ಏನ್ ಜೋಕ್ ಮಾಡ್ತಿದ್ಯಾ, ನಿಮ್ಮಪ್ಪ ಯಾಕೆ ಮೂವಿಯಲ್ಲಿ ಆಕ್ಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ಅವನು, ನಿಜ, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಇನ್ನೊಬ್ಬ, ಹೌದಾ ಮಾರಯ್ಯ, ಏನ್ ನೋಡಿದ್ಯಾ ನನ್ಗೂ ಹೇಳು ನೋಡೋಣ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನಮ್ಮಪ್ಪ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದು ಹುಡುಗಿ ಡೆಡ್ ಬಾಡಿನ ಒಂದು ಮ್ಯಾಟ್ ಅಲ್ಲಿ ಸುತ್ಕೊಂಡು ತೆಗೆದುಕೊಂಡು ಹೋಗ್ತಿದ್ರು ಅಂತ ಹೇಳ್ತಾನೆ. ಸೊ ಇಷ್ಟಕ್ಕೆ ಆ ಸೀನ್ ಕಟ್ ಆಗಿ ನಮ್ಗೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ವಿವೇಕ್ ನ ತೋರಿಸ್ತಾರೆ. ಆಕ್ಚುಲ್ ಆಗಿ ವಿವೇಕ್ ಒಬ್ಬ ಪೊಲೀಸ್ ಆಫೀಸರ್. ಇವನು ಡ್ಯೂಟಿಯಲ್ಲಿ ಇರ್ಬೇಕಾದ್ರೆ ರಮ್ಮಿ ಆಡ್ಕೊಂಡು ಒಂದಿಷ್ಟು ಹಣನ ಗೆದ್ದಿರ್ತಾನೆ. ಈ ವಿಚಾರ ಗೊತ್ತಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಇವನ ಸಸ್ಪೆಂಡ್ ಕೂಡ ಮಾಡಿರ್ತಾರೆ. ಹೀಗೆ ವಿವೇಕ್ ಸಸ್ಪೆಂಡ್ ಆದ್ಮೇಲೆ ಮನೆಯಲ್ಲೇ ಇರುತ್ತಾ, ಅವ್ರ ತಂದೆಗೂ ಕೂಡ ಹೆಲ್ಪ್ ಮಾಡ್ಕೊಂಡು ಮನೆ ಕೆಲಸ ಕೂಡ ನೋಡ್ಕೊಳ್ತಿರ್ತಾನೆ. ಮತ್ತೆ ಅವಾಗ ಅವನ್ ಗರ್ಲ್ ಫ್ರೆಂಡ್ ಕೂಡ ಹೊರಗಡೆ ಕರ್ಕೊಂಡು ಹೋಗ್ತಿರ್ತಾನೆ. ಆಕ್ಚುಲ್ ಆಗಿ ಇವನ್ ಗರ್ಲ್ ಫ್ರೆಂಡ್ ಒಬ್ಬ ಜರ್ನಲಿಸ್ಟ್ ಆಗಿರ್ತಾಳೆ. ಯಾವಾಗ್ಲೂ ವಿವೇಕ್ಗೆ ಹೆಲ್ಪ್ ಮಾಡ್ತಿರ್ತಾಳೆ. ಈಗ ತುಂಬಾ ದಿನ ಕಳೆದು ವಿವೇಕ್ ಡ್ಯೂಟಿಗೆ ಜಾಯ್ನ್ ಆಗುವಂತಹ ಟೈಮ್ ಕೂಡ ಬರುತ್ತೆ. ಆದ್ರೆ ಈ ಟೈಮ್ ವಿವೇಕ್ನ ಮಲ್ಲಕಪಾರ ಅನ್ನೋ ಒಂದು ಊರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೊ ಈ ಸಲನಾದ್ರೂ ಸ್ವಲ್ಪ ಸಿನ್ಸಿಯರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಇನ್ನೊಂದು ಕಡೆ ನಿಮ್ಗೆ ರಾಜೇಂದ್ರ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ರಾಜೇಂದ್ರ ಕಾರಲ್ಲಿ ತನ್ನ ಡ್ರೈವರ್ ಜೊತೆ ಮಲ್ಲಕಪಾರ ಅನ್ನೋ ಊರಿಗೆ ಹೋಗ್ತಿರ್ತಾನೆ. ದಾರಿಯಲ್ಲಿ ಒಂದು ಕಾಡ್ ಹತ್ರ ನಿಲ್ಲಿಸ್ಬಿಟ್ಟು ತನ್ನ ಡ್ರೈವರ್ನ ಅಲ್ಲೇ ಇರು ಅಂತ ಹೇಳಿ ಕಾಡ್ನೊಳಗಡೆ ಹೋಗಿ ಒಂದು ಪ್ಲೇಸ್ ಅಲ್ಲಿ ಕುಳಿತು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿರ್ತಾನೆ. ಆಕ್ಚುಲಿ ರಾಜೇಂದ್ರಗೆ ಹೆಲ್ತ್ ಚೆನ್ನಾಗಿರಲ್ಲ, ಇವತ್ತೋ ನಾಳೆನೋ ಅನ್ನೋ ತರ ಇರ್ತಾನೆ. ಅಲ್ಲಿ ಕೂತ್ಕೊಂಡು ಫೇಸ್ಬುಕ್ ಲೈವ್ ಓಪನ್ ಮಾಡಿ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ತುಂಬಾ ವರ್ಷ ಆದ್ಮೇಲೆ ಇಲ್ಲಿಗೆ ಬಂದು ಮಾತಾಡ್ತಿದ್ದೀನಿ. ನಾನು ದುಡ್ಡಿಗೋಸ್ಕರ ಅತಿ ಆಸೆ ಪಟ್ಟು ತುಂಬಾನೇ ತಪ್ಪು ಮಾಡಿದ್ದೀನಿ. ನನ್ನ ಲೈಫನ್ನ ಕೂಡ ಹಾಳು ಮಾಡ್ಕೊಂಡೆ. ಅವಾಗ ನನಗೋಸ್ಕರ ಅಂತ ನನ್ನ ಹೆಂಡತಿ ಮಕ್ಕಳು ಯಾರೂ ಇಲ್ಲ. ಇದೆಲ್ಲ ಆ ದುಡ್ಡಿಂದನೇ ಆಗಿದ್ದು. ನಾನು ತುಂಬಾನೇ ಹಣ ಸಂಪಾದನೆ ಮಾಡಿದ್ದೀನಿ, ಆದ್ರೆ ಏನ್ ಲಾಭ, ನನ್ಗೆ ವಯಸ್ಸಾಯ್ತು. ಈ ಕಾಲದಲ್ಲಿ ನನಗೆ ಯಾರು ಇಲ್ಲ, ನನಗೆ ಮನಃಶಾಂತಿ ಕೂಡ ಇಲ್ಲ. ಇದೆಲ್ಲ ನಡೆಯೋದಕ್ಕೆ ಒಂದು ಕಾರಣ ಇದೆ. ಅದೇ ನಾನು ನನ್ನ ಲೈಫಲ್ಲಿ ಮಾಡಿರೋ ಅತಿ ದೊಡ್ಡ ತಪ್ಪು. ನಾನು 1995 ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಸೇರಿ ಒಬ್ಬ 18 ವರ್ಷದ ಹುಡುಗಿನ ಇದೇ ಪ್ಲೇಸ್ ಅಲ್ಲಿ ಊದ್ಬಿಟ್ಟಿದ್ವಿ. ಇದ್ರ ಹಿಂದೆ ಎಲಿಸ್ ಜ್ಯುವೆಲರ್ಸಿನ ಓನರ್ ಕೂಡ ಇದ್ದಾರೆ. ಪಾಪ ಹುಡುಗಿ ಯಾರೋ ಎಲ್ಲಿಂದ ಬಂದಿದ್ರು ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಆ ಹುಡುಗಿ ನಾವು ಉಳ್ಬೇಕಾದ್ರೆ ಆ ಹುಡುಗಿ ಇನ್ನ ಜರುಗ್ತಿತ್ತು, ಹಾಗೆ ಉಸಿರು ಕೂಡ ಇತ್ತು. ಆದ್ರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಹುಡುಗಿನ ಇಲ್ಲೇ ಊದ್ಬಿಟ್ವಿ. ಆ ಹುಡುಗಿ ಸತ್ತೋದ್ಮೇಲೆ ನಮ್ ಜೀವನನೇ ಚೇಂಜ್ ಆಗೋಯ್ತು. ತುಂಬಾನೇ ದುಡ್ಡು ಬಂತು, ಆದ್ರೆ ಮನಃಶಾಂತಿ ಅನ್ನೋದು ಇಲ್ಲಿವರೆಗೂ ಇಲ್ವೇ ಇಲ್ಲ. ಯಾವ ಜಾಗದಲ್ಲಿ ನನ್ನ ಜೀವನನೇ ಚೇಂಜ್ ಆಯ್ತೋ ಇವಾಗ ಅದೇ ಜಾಗಕ್ಕೆ ಬಂದು ನಾನು ಸಾಯ್ತಿದ್ದೀನಿ. ಹುಡುಗಿನ ಸಾಯಿಸಿದ್ಮೇಲೆ ಅದು ಯಾರಿಗಾದ್ರೂ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಇದುವರೆಗೂ ಯಾರಿಗೂ ಕೂಡ ಈ ವಿಚಾರ ಗೊತ್ತೇ ಆಗ್ಲೇ ಇಲ್ಲ. ಸೊ ಅದಕ್ಕೆ ಈ ವಿಡಿಯೋ ಮೂಲಕ ಆದ್ರೂ ಈ ವಿಷಯ ಹೊರಗಡೆ ಬರ್ಲಿ ಅಂತ ಹೇಳಿ ಅವನು ಅಲ್ಲೇ ಸೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಗನ್ ಸೌಂಡ್ ಬಂದ ತಕ್ಷಣನೇ ಅವ್ನ ಡ್ರೈವರ್ ಏನಾಯ್ತು ಅಂತ ಬಂದ್ ನೋಡಿ ಈ ವಿಚಾರನೆಲ್ಲ ಪೊಲೀಸ್ ಅವ್ರಿಗೆ ಹೇಳ್ತಾನೆ. ಈಗ ರಾಜೇಂದ್ರ ಸತ್ತೋಗಿರೋದು ವಿವೇಕ್ CI ಆಗಿರೋ ಊರಲ್ಲೇ ಆಗಿರೋದ್ರಿಂದ ವಿವೇಕ್ ಅಲ್ಲಿಗೆ ಬಂದು ವಿಚಾರಣೆನ ಮಾಡ್ತಿರ್ತಾನೆ. ಹಾಗೆ ನ್ಯೂಸ್ ಚಾನೆಲ್ ಅವರು ಕೂಡ ಅಲ್ಲಿಗೆ ಬಂದು ರಾಜೇಂದ್ರ ಲೈವ್ ಅಲ್ಲಿ ಹೇಳಿದಂತ ಇನ್ಸಿಡೆಂಟ್ ನ ಹೇಳ್ತಿರ್ತಾರೆ. ಸೊ ಇಷ್ಟೊತ್ತಿಗಾಗ್ಲೇ ಎಲಿಸ್ ಜ್ಯುವೆಲರಿ ಓನರ್ಗೆ ನ್ಯೂಸ್ ಗೊತ್ತಾಗಿರುತ್ತೆ. ಸ್ವಲ್ಪ ಟೆನ್ಷನ್ ಕೂಡ ಮಾಡ್ಕೊಂಡಿರ್ತಾರೆ. ಈ ಕಡೆ ವಿವೇಕ್ JCB ನ ಕರೆಸ್ಬಿಟ್ಟು ರಾಜೇಂದ್ರ ಹೇಳಿದಂತಹ ಜಾಗದಲ್ಲಿ ಗುಂಡಿನ ತೆಗೆಸ್ತಿರ್ತಾರೆ. ಎಷ್ಟು ಆಳವಾಗಿ ತೆಗೆದ್ರು, ಎಷ್ಟು ಹೇಗೆ ಹುಡುಕಿದ್ರು ಕೂಡ ಬಾಡಿದು ಸ್ಕೆಲಿಟನ್ ಸಿಗೋದಿಲ್ಲ. ಮತ್ತೆ ಮಳೆ ಬರೋದಕ್ಕೆ ಶುರು ಆಗುತ್ತೆ. ಹೀಗೆ ಮಳೆ ಬರಬೇಕಾದ್ರೆ ಮಣ್ಣೆಲ್ಲ ಜಾರ್ಕೊಂಡು ವಿವೇಕ್ ಅಲ್ಲಿ ಒಂದು ಡ್ರೆಸ್ ಪೀಸ್ ಕಾಣಿಸುತ್ತೆ. ವಿವೇಕ್ ಕೆಳಗಡೆ ಇಳಿದು ಇನ್ನೂ ಸ್ವಲ್ಪ ಚೆಕ್ ಮಾಡಿದಾಗ ಅವನ್ಗೆ ಸ್ಕೆಲಿಟನ್ ತಲೆ ಸಿಗುತ್ತೆ. ಅದನ್ನ ಹೊರಗಡೆ ತೆಗೆದುಕೊಂಡು ಅವನು ಫಾರೆನ್ಸಿಕ್ ಅವ್ರಿಗೆ ಅದನ್ನ ಕೊಡ್ತಾನೆ. ಇನ್ನು ಸ್ವಲ್ಪ ಚೆಕ್ ಮಾಡಿದಾಗ ಅವನ್ಗೆ ಆ ಹುಡುಗಿಯ ಮೂಳೆ ಮತ್ತೆ ಕಾಲಿನ ಗೆಜ್ಜೆ ಕೂಡ ಸಿಗುತ್ತೆ. ಇದನ್ನೆಲ್ಲ ಕಲೆಕ್ಟ್ ಮಾಡಿ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಡಾಕ್ಟರ್ ಸೆಲ್ಸ್ ನ ಚೆಕ್ ಮಾಡಿ ಅದು ಹುಡುಗಿ ಇದೆ, ಬಟ್ ಅದು ಏಜ್ ಇನ್ನ ಗೊತ್ತಿಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡ್ತಾರೆ. ಇನ್ನು ವಿವೇಕ್ ರಾಜೇಂದ್ರನ್ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಹೇಳ್ತಾನೆ. ಆಗ ರಾಜೇಂದ್ರ ಮತ್ತೆ ಅವನ್ ವೈಫ್ ಮತ್ತೆ ಮಗ ಇಬ್ರು ಕೂಡ ಸಪ್ರೇಟ್ ಆಗಿ ಇದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ತಕ್ಷಣ ರಾಜೇಂದ್ರ ವೈಫ್ ಹತ್ರ ಹೋಗಿ ರಾಜೇಂದ್ರನ್ ಬಗ್ಗೆ ಹಾಗೆ 1985 ಅಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಕೇಳ್ತಾನೆ. ಆದ್ರೆ ಅವನ ವೈಫ್ಗೆ ಇದ್ರ ಬಗ್ಗೆ ಏನೂ ಕೂಡ ಗೊತ್ತಿರಲ್ಲ. ನೆಕ್ಸ್ಟ್ ವಿವೇಕ್ ಫ್ರಾನ್ಸಿಸ್ ಅನ್ನೋ ವ್ಯಕ್ತಿನ ಹುಡುಕ್ತಿರ್ತಾನೆ. ಆಕ್ಚುಲ್ ಆಗಿ ರಾಜೇಂದ್ರನ ಫ್ರೆಂಡ್ಸ್ ಅಲ್ಲಿ ಈ ಫ್ರಾನ್ಸಿಸ್ ಅನ್ನೋನು ಕೂಡ ಒಬ್ಬ. ಎಷ್ಟೇ ಹುಡುಕಿದ್ರು ಫ್ರಾನ್ಸಿಸ್ ವಿವೇಕ್ಗೆ ಸಿಗೋದಿಲ್ಲ. ವಿವೇಕ್ 1985 ಅಲ್ಲಿ ನಡೆದಂತಹ ಕ್ರೈಮ್ಗಳ ಎಲ್ಲಾ FIR ಕಲೆಕ್ಟ್ ಮಾಡಿ ಸೊ 1985 ಅಲ್ಲಿ ಮಿಸ್ ಆಗಿರೋ ಎಲ್ಲಾ ಹುಡುಗಿರ್ದು ಲಿಸ್ಟ್ ನ ರೆಡಿ ಮಾಡ್ಕೊಳ್ತಾನೆ. ಹಾಗೆ ಅವರ ಫೋಟೋ ಮತ್ತೆ ಅಡ್ರೆಸ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಹಾಗೆ ಸ್ಕೆಲಿಟನ್ ಜೊತೆ ಸಿಕ್ಕಿದಂತಹ ಕಾಲ್ ಗೆಜ್ಜೆನ ಹಿಡ್ಕೊಂಡು ಎನ್ಕ್ವೈರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ತುಂಬಾನೇ ಮಿಸ್ ಆಗಿರೋ ಹುಡುಗಿರ್ ಜೊತೆ ಚೆಕ್ ಮಾಡ್ಬೇಕಿದ್ರೆ ಕೊನೆಗೆ ಆ ಸತ್ತಿರೋ ಹುಡುಗಿ ಫ್ಯಾಮಿಲಿ ಸಿಗುತ್ತೆ. ಮತ್ತೆ ಹುಡುಗಿಯ ತಂದೆ ಸೆಲ್ಸ್ ನ ಕೂಡ DNA ಜೊತೆ ಚೆಕ್ ಮಾಡೋಕೆ ಕಳಿಸ್ತಾನೆ. ಅದಾದ್ಮೇಲೆ ಎಲಿಸ್ ಜ್ಯುವೆಲರಿ ಹೆಡ್ ಆಗಿರುವಂತಹ ವಿಲ್ಸೆಂಟ್ ಅನ್ನೋ ವ್ಯಕ್ತಿ ಬಗ್ಗೆ ವಿಚಾರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಈ ವಿಲ್ಸೆಂಟ್ ಅನ್ನೋನು ಚಿಕ್ಕ ವಯಸ್ಸಿನಲ್ಲಿ ಅವನ ತಂದೆ ತಾಯಿನ ಬಿಟ್ಟು ಬಾಂಬೆಗೆ ಹೋಗಿರ್ತಾನೆ. ಮತ್ತೆ ಅಲ್ಲಿ ಎಲಿಸ್ ಅನ್ನೋ ಹುಡುಗಿನ ಮದುವೆಯಾಗಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದ ಅಂತ ಗೊತ್ತಾಗುತ್ತೆ. ಸೊ ಎಲ್ಸೆಂಟ್ ನ ಎನ್ಕ್ವೈರಿಗೆ ಅಂತ ಹೇಳಿ ಕರೆಸ್ತಾನೆ. ಅವಾಗ ಅವ್ನು ಬಂದ್ಬಿಟ್ಟು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಡಾಕ್ಟರ್ ವಿವೇಕ್ಗೆ ಕಾಲ್ ಮಾಡಿ DNA ಮ್ಯಾಚ್ ಆಗ್ತಿಲ್ಲ, ಹಾಗೆ ಆ ವ್ಯಕ್ತಿ ಕೂಡ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾನೆ. ಮತ್ತೆ ವಿವೇಕ್ಗೆ ಡೌಟ್ ಬಂದು 1985 ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ದೇನೆ ಬೇರೆ ಕ್ರೈಮ್ ಎಲ್ಲದನ್ನು ಕೂಡ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವನ್ಗೆ ಒಂದು ಚೀಟಿಂಗ್ ಅಂಡ್ ಫ್ರಾಡ್ ಕೇಸ್ ನೋಡ್ತಾನೆ. ಮತ್ತೆ ಆ ಹುಡುಗಿ ಕೂಡ ಕಾಣೆಯಾಗಿರ್ತಾಳೆ. ಮತ್ತೆ ಇನ್ನೊಂದು ಕೂಡ FIR ಸಿಗುತ್ತೆ. ಅದನ್ನ ಚಂದ್ರು ಅನ್ನೋ ವ್ಯಕ್ತಿ ಫೈಲ್ ಮಾಡಿರ್ತಾನೆ. ಸೇಮ್ ಒಬ್ಳು ಹುಡುಗಿ ಮಿಸ್ ಆಗಿದ್ದಾಳೆ ಮತ್ತೆ ಫ್ರಾಡ್ ಮಾಡಿದ್ದಾಳೆ ಅಂತ ಹೇಳಿ FIR ನ ಫೈಲ್ ಮಾಡಿರ್ತಾನೆ. ತಕ್ಷಣ ವಿವೇಕ್ ಚಂದ್ರುನ ಮೀಟ್ ಮಾಡೋಕೆ ಅಂತ ಹೋಗ್ತಾನೆ. ಅವಾಗ ಚಂದ್ರು, ಸರ್ 1985 ಅಲ್ಲಿ ನನ್ಗೆ ಒಬ್ಬ ಹುಡುಗಿ ಫ್ರಾಡ್ ಮಾಡಿದ್ಲು, ಹಾಗೆ ಕಾಣೆಯಾಗಿದ್ಲು ಕೂಡ. ಸೊ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಆಕ್ಚುಲ್ ಆಗಿ ಹುಡುಗಿ ಬಂದು ಜೂನಿಯರ್ ಆರ್ಟಿಸ್ಟ್. ನಾನೇ ಅವಳಿಗೆ ಒಂದು ಮಮ್ಮೂಟಿ ಮೂವಿಯಲ್ಲಿ ಆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದೆ. ಬಟ್ ಆಕ್ಟ್ ಮಾಡೋ ದಿನ ಮಳೆ ಬಂದ್ಬಿಡ್ತು. ಸೊ ಹಾಗಾಗಿ ಸಾಂಗ್ ಶೂಟಿಂಗ್ ಅರ್ಧಕ್ಕೆ ನಿಂತ್ಬಿಡ್ತು. ಆದ್ರೆ ಆ ಹುಡುಗಿ ನೆಕ್ಸ್ಟ್ ಡೇ ಶೂಟಿಂಗ್ ಗೆ ಬರ್ಲಿಲ್ಲ. ಇದರಿಂದಾಗಿ ನಾನು ಡೈರೆಕ್ಟರ್ ಜೊತೆ ಚೆನ್ನಾಗಿ ಬೈಸ್ಕೊಂಡಿದ್ದೆ. ಹಾಗಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಕಂಪ್ಲೇಂಟ್ ನ ಕೊಟ್ಟಿದ್ದೆ ಅಂತ ಹೇಳಿ ಹೇಳ್ತಾನೆ. ಮತ್ತೆ ಆ ಹುಡುಗಿ ಹೆಸರು ರೇಖಾ ಅಂತ ಕೂಡ ಗೊತ್ತಾಗುತ್ತೆ. ಶೂಟಿಂಗ್ ವಿಡಿಯೋಸ್ ನ ನೋಡಿದಾಗ ಅಲ್ಲಿ ಆ ಹುಡುಗಿದು ಫೋಟೋ ಕ್ಲಿಯರ್ ಆಗಿ ಸಿಗೋದಿಲ್ಲ. ಹಾಗಾಗಿ ಸ್ಕೆಚ್ ನ ಕೂಡ ರೆಡಿ ಮಾಡಿಸ್ತಾನೆ. ಸೊ ಇದೆಲ್ಲ ಗೊತ್ತಾದಂತಹ ವಿಲ್ಸೆಂಟ್ ಶಾಕ್ ಆಗಿ ಅವನ್ ಹುಡುಗರಿಗೆ ಹೇಳ್ಬಿಟ್ಟು ಚಂದ್ರನು ಕೂಡ ಸಾಯಿಸ್ಬಿಡ್ತಾನೆ. ಅಂದ್ರೆ ಈ ಕೇಸ್ ಮುಂದೆ ಹೋಗ್ಬಾರ್ದು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಚಂದ್ರನು ಕೂಡ ಸಾಯಿಸ್ಬಿಡ್ತಾರೆ. ಆ ಕಾಡಲ್ಲಿ ಸಿಕ್ಕಿದಂತಹ ಸ್ಕೆಲಿಟನ್ ಎಲ್ಲದನ್ನು ಕೂಡ ಕ್ರೈಮ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತೆ ವಿವೇಕ್ ನ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಸೊ ಇದನ್ನೆಲ್ಲ ಮಾಡಿದ್ದು ವಿಲ್ಸೆಂಟ್ ಅಂತಾನೆ ವಿವೇಕ್ಗೆ ಡೌಟ್ ಇರುತ್ತೆ. ಬಟ್ ಯಾವುದೇ ಆಧಾರ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಆಗ್ತಾನೆ. ಬಟ್ ವಿವೇಕ್ಗೆ ಈ ಕೇಸ್ ಎಷ್ಟು ನಿದ್ದೆಗೆಡ್ಸಿರುತ್ತೆ ಅಂತ ಹೇಳಿದ್ರೆ, ಈ ಕೇಸ್ನ ಹೇಗಾದ್ರೂ ಮಾಡಿ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ ಅವನು ಟ್ರಾಫಿಕ್ ಡ್ಯೂಟಿಗೆ ರಿಸೈನ್ ಮಾಡಿ ಒಬ್ಬ ಯೂಟ್ಯೂಬರ್ ಹತ್ರ ಹೋಗ್ತಾನೆ. ಆ ಯೂಟ್ಯೂಬರ್ 1985 ಅಲ್ಲಿ ಮಮ್ಮೂಟಿ ಮೂವಿನ ಇಂಟರ್ವ್ಯೂ ಮಾಡಿರ್ತಾನೆ. ಸೊ ಅವನ್ಗೆ ಅಲ್ಲಿ ಒಂದು ಫೋಟೋ ಕೂಡ ಸಿಗುತ್ತೆ. ಅಲ್ಲಿ ತುಂಬಾನೇ ಹುಡುಗಿಯರು ನನ್ ಕಾಸ್ಟ್ಯೂಮ್ ಹಾಕೊಂಡಿರೋದನ್ನ ನೋಡ್ತಾನೆ. ಬಟ್ ಅದ್ರಲ್ಲಿ ಒಂದು ಹುಡುಗಿ ಮಾತ್ರ ಮಮ್ಮೂಟಿ ಮೂವಿಯಲ್ಲಿ ಆಕ್ಟ್ ಮಾಡಿರೋದಿಲ್ಲ. ಸೊ ಅವರು ನಿಜವಾದಂತಹ ನನ್ ಇರಬೇಕು ಅಂತ ಹೇಳಿ ಅವನ್ಗೆ ಡೌಟ್ ಬರುತ್ತೆ. ಸೊ ಅವ್ರನ್ನ ಹುಡ್ಕೊಂಡು ಹೋಗಿ ರೇಖಾ ಫೋಟೋನ ಅವ್ರಿಗೆ ತೋರಿಸ್ತಾನೆ. ಅವಾಗ ಅವ್ರು ಹೇಳ್ತಾರೆ, ಸೊ ಇದು ರೇಖಾ ತುಂಬಾ ಒಳ್ಳೆ ಹುಡುಗಿ, ತುಂಬಾ ಚೆನ್ನಾಗಿ ಆಕ್ಟ್ ಕೂಡ ಮಾಡ್ತಿದ್ಲು. ಮಮ್ಮೂಟಿ ಅಂದ್ರೆ ತುಂಬಾ ಇಷ್ಟ, ಹೇಗಾದ್ರೂ ಮಾಡಿ ಮಮ್ಮೂಟಿ ಜೊತೆ ಆಕ್ಟ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿದ್ಲು. ಸೊ ಅದಕ್ಕೆ ನಾನೇ ಮಮ್ಮೂಟಿನ ಮೀಟ್ ಮಾಡಿಸಿದ್ದೆ. ಮತ್ತೆ ಒಂದು ಹಾಡು ಕೂಡ ಹಾಡಿದ್ರು. ಬಟ್ ಅವತ್ತು ಮಳೆ ಬಂದಿದ್ರಿಂದ ಆ ಸಾಂಗ್ ಶೂಟಿಂಗ್ ಅರ್ಧಕ್ಕೆ ನಿಂತು ಹೋಯ್ತು. ಸೊ ಅದಕ್ಕೆ ನಾನು ರೇಖಾನ ನನ್ನ ಜೊತೆ ಕಾನ್ವೆಂಟ್ಗೆ ಕರ್ಕೊಂಡು ಬಂದಿದ್ದೆ. ನೈಟ್ ಊಟ ಕೂಡ ಮಾಡಿ ಮಲ್ಕೊಂಡಿದ್ವಿ. ಆದ್ರೆ ಎದ್ದು ನೋಡಿದ್ರೆ ಅಲ್ಲಿ ಕಾನ್ವೆಂಟ್ ಅಲ್ಲಿ ಇದ್ದಂತಹ ಹಣ ಹಾಗೂ ರೇಖಾ ಇಬ್ರು ಕೂಡ ಕಾಣೆಯಾಗಿದ್ರು. ಆ ಹಣನ ಹಾಸ್ಪಿಟಲ್ ಕಟ್ಟೋಗೆ ಅಂತ ಇಟ್ಟಿದ್ದು. ಮತ್ತೆ ರೇಖಾ ಇಬ್ರು ಕೂಡ ಕಾಣೆಯಾಗಿದ್ರಿಂದ ರೇಖಾನೇ ಇದನ್ನ ಕತ್ಕೊಂಡು ಹೋಗಿದ್ದಾಳೆ ಅಂತ ಅನ್ಕೊಂಡ್ವಿ. ಸ್ಕೂಲ್ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಹೇಳಿ ಈ ವಿಷಯನ ನಾವು ಯಾರಿಗೂ ಹೇಳಲಿಲ್ಲ ಅಂತ ಹೇಳಿ ಹೇಳ್ತಾಳೆ. ನೆಕ್ಸ್ಟ್ ವಿವೇಕ್ಗೆ ರಾಜೇಂದ್ರ ಯಾರೋ ಬ್ಲಾಕ್ ಮೇಲ್ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಆ ವ್ಯಕ್ತಿಯ ಹತ್ರ ಹೋಗಿ ಅವನ್ಗೆ ಹೊಡೆದಾಗ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ ಫಸ್ಟ್ ಸೀನ್ ಅಲ್ಲಿ ತೋರಿಸಿದ್ರು ಆ ಹುಡುಗನೇ ಇವನು.
ಸೊ ಇವನು ಬಂದು ಶೂಟಿಂಗ್ ಅಂತ ಅನ್ಕೊಂಡಿದ್ದ, ಆದ್ರೆ ಮೂವಿ ರಿಲೀಸ್ ಆಗಿ ನೋಡಿದ್ಮೇಲೆ ಇವನ್ಗೆ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ ನಿಜವಾಗ್ಲೂ ಇವ್ರ ಅಪ್ಪ ಮತ್ತೆ ರಾಜೇಂದ್ರ ಅಂಕಲ್ ಇಬ್ರು ಸೇರಿ ಆ ಹುಡುಗಿನ ಸಾಯಿಸ್ಬಿಟ್ಟಿದ್ರು ಅಂತ ಹೇಳಿ ಇವನ್ಗೆ ಗೊತ್ತಾಗಿರುತ್ತೆ. ಹಾಗೆ ರಾಜೇಂದ್ರ ಅಂಕಲ್ ಇವ್ರ ಅಪ್ಪಂಗೆ ಮೋಸ ಮಾಡಿರ್ತಾರೆ, ಯಾವ್ದೇ ಹಣನ ಇವ್ರಿಗೆ ಕೊಟ್ಟಿರೋದಿಲ್ಲ. ಹಾಗಾಗಿ ಇವನು ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿ ಈ ವಿಷಯನ ಹೇಳ್ತೀನಿ ಬೇರೆಯವ್ರಿಗೆ ಅಂತ ಹೇಳಿ ಅವ್ರ ಹತ್ರ ಹಣ ವಸೂಲ್ ಮಾಡ್ತಿದ್ದೆ ಅಂತ ಹೇಳಿ ಹೇಳ್ತಾನೆ. ಇದೆಲ್ಲ ಆದ್ಮೇಲೆ ವಿವೇಕ್ SP ಹತ್ರ ಹೋಗಿ ನಡೆದಿದ್ದನ್ನೆಲ್ಲ ಹೇಳಿ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಪರ್ಮಿಷನ್ ಕೂಡ ತಗೊಳ್ತಾನೆ. ನೆಕ್ಸ್ಟ್ ವಿವೇಕ್ಗೆ ಫ್ರಾನ್ಸಿಸ್ ಕೂಡ ಸಿಗ್ತಾನೆ. ಸೊ ಫ್ರಾನ್ಸಿಸ್ಗೆ ನಿಜ ಹೇಳು ಅಂತ ಹೇಳಿ ಚೆನ್ನಾಗಿ ಹೊಡೆದಾಗ ಫ್ರಾನ್ಸಿಸ್ ನಿಜ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಇಲ್ಲಿ ನಮ್ಗೆ ಫ್ಲಾಶ್ ಬ್ಯಾಕ್ ನ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪುಷ್ಪ ವಿಲ್ಸೆಂಟ್ ನ ತೋಡಿ ತುಂಬಾನೇ ಇಂಪ್ರೆಸ್ ಆಗಿರ್ತಾಳೆ, ಮತ್ತೆ ಇಬ್ರಿಗೂ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಹೀಗಿರ್ಬೇಕಾದ್ರೆ ವಿಲ್ಸೆಂಟ್ ಪುಷ್ಪ ಹತ್ರ ಬಂದು ಹೇಳ್ತಾನೆ, ನಂದು ಸ್ಟಡೀಸ್ ಏನೋ ಮುಗೀತು, ದುಡ್ಡಿದ್ರೆ ಯಾವ್ದಾದ್ರು ಬಿಸ್ನೆಸ್ ಆದ್ರೂ ಮಾಡ್ಬೋದಿತ್ತು ಅಂತ ಹೇಳಿ ಹೇಳ್ತಾನೆ. ಸೊ ಅದಕ್ಕೆ ಇವರು ಏನ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಯಾವ್ದಾದ್ರು ಚಿಕ್ಕ ಚಿಕ್ಕ ಕಳ್ತನ ಮಾಡ್ಕೊಂತಾ ಇರ್ತಾರೆ. ಪುಷ್ಪ ಕಾನ್ವೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಸೊ ಅವಳಿಗೆ ಇಲ್ಲಿ ದುಡ್ಡಿರೋ ವಿಚಾರ ಗೊತ್ತಿರುತ್ತೆ. ಸೊ ಈ ದುಡ್ಡನ್ನ ಹೇಗಾದ್ರೂ ಮಾಡಿ ಕದಿಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕಾಗಿ ಡೂಪ್ಲಿಕೇಟ್ ಕೀಗೂ ಕೂಡ ಮಾಡ್ಸಿರ್ತಾರೆ. ಸೊ ಫಸ್ಟ್ ಇವರು ಅವರು ತಿನ್ನುವಂತಹ ಮಾಂಸಕ್ಕೆ ಒಂದು ಮತ್ತಿನ ಔಷಧಿಯನ್ನ ಮಿಕ್ಸ್ ಮಾಡಿರ್ತಾರೆ. ಬಟ್ ಆ ಮೀಟ್ ನ ಅಲ್ಲೇ ಇರುವಂತಹ ನಮ್ ರೇಖಾ ತಿಂದಿರೋದಿಲ್ಲ. ಸೊ ಇವ್ರು ಕಳ್ತನ ಮಾಡ್ಬೇಕಾದ್ರೆ ಅವಳಿಗೆ ಎಚ್ಚರ ಆಗ್ಬಿಟ್ಟು ಬಂದು ನೋಡ್ತಾಳೆ. ಆಗ ಪುಷ್ಪ ರೇಖನ್ನ ಸಾಯಿಸ್ತಾಳೆ. ಸೊ ಇದನ್ನೆಲ್ಲ ನೋಡಿದಂತಹ ವಿಲ್ಸನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಅದೇ ಟೈಮ್ಗೆ ಅಲ್ಲಿಗೆ ಫ್ರಾನ್ಸಿಸ್ ಮತ್ತೆ ರಾಜೇಂದ್ರ ಇಬ್ರು ಕೂಡ ಬರ್ತಾರೆ. ಸೊ ಅದನ್ನ ನೋಡ್ಬಿಟ್ಟು ಅವರು ಅಲ್ಲಿಂದ ಹೋಗ್ಬೇಕು ಅಂತ ಅಳ್ಕೊಳ್ತಾರೆ. ಆದ್ರೆ ವಿಲ್ಸೆಂಟ್ ಹೇಳ್ತಾನೆ, ನೀವ್ ಇಲ್ಲಿಂದ ಹೋಗ್ಬೇಡಿ, ನಾನು ಕೂಡ ನಿಮ್ಗೆ ಇದ್ರಲ್ಲಿ ಪಾಲ್ನ ಕೊಡ್ತೀನಿ, ಹೇಗಾದ್ರೂ ಮಾಡಿ ನನ್ಗೆ ಹೆಲ್ಪ್ ಮಾಡಿ, ಇವಳ ಬಾಡಿನ ಅಲ್ಲೇ ಊತ್ ಬಿಡೋಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾನೆ. ಇವ್ರಿಗೂ ಕೂಡ ಹಣದ ಅವಶ್ಯಕತೆ ಇರೋದ್ರಿಂದ ವಿಲ್ಸೆಂಟ್ ಮಾತಿಗೆ ಒಪ್ಕೊಂಡು ರೇಖಾ ಡೆಡ್ ಬಾಡಿನ ಒಂದು ಮ್ಯಾಟ್ ಅಲ್ಲಿ ಸುತ್ಕೊಂಡು ತಗೊಂಡು ಹೋಗ್ತಿರ್ಬೇಕಾದ್ರೆ ಅವಳು ಅಲ್ಗಾಡ್ತಿರ್ತಾಳೆ, ಮತ್ತೆ ಇನ್ನ ಕೂಡ ಜೀವಂತವಾಗಿರ್ತಾಳೆ. ಅವಳನ್ನ ಬದುಕಿಸೋ ಚಾನ್ಸಸ್ ಇದ್ರೂ ಕೂಡ ಇವರು ತಲೆ ಕೆಡಿಸ್ಕೊಳ್ದೆ ಅವಳನ್ನ ಜೀವಂತವಾಗಿ ಅಲ್ಲೇನೆ ಊತ್ ಬಿಡ್ತಾರೆ. ಅದಾದ್ಮೇಲೆ ಎಲ್ರು ಅವ್ರವ್ರ ದಾರಿ ನೋಡ್ಕೊಳ್ತಿರ್ತಾರೆ. ಪುಷ್ಪ ಯಾರಿಗೂ ಡೌಟ್ ಬರ್ದೇ ಇರೋ ಹಾಗೆ 3 ತಿಂಗಳು ಅಲ್ಲೇ ಕೆಲಸ ಮಾಡಿ ಅದಾದ್ಮೇಲೆ ಕೆಲಸನ ಬಿಟ್ಟು ವಿಲ್ಸನ್ ಜೊತೆ ಹೋಗಿ ಅವಳ ಹೆಸರನ್ನ ಎಲಿಸ್ ಅಂತ ಚೇಂಜ್ ಮಾಡ್ಕೊಂಡು ಎಲಿಸ್ ಜ್ಯುವೆಲರೀಸ್ ಅಂತ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರ್ತಾಳೆ. ನಿಜ ಎಲ್ಲ ಗೊತ್ತಾದಂತಹ ವಿವೇಕ್ ಏನಪ್ಪಾ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಬೊಕ್ಕೆನ ಖರೀದಿ ಮಾಡಿ ಅದರಲ್ಲಿ ಪುಷ್ಪ ಅಂತ ಬರೆದ್ಬಿಟ್ಟು ಎಲ್ಲಿಸ್ಗೆ ಕಳಿಸ್ತಾನೆ. ಸೊ ಇದನ್ನ ನೋಡಿದಂತಹ ಪುಷ್ಪ ಮತ್ತೆ ವಿಲ್ಸೆಂಟ್ ಇಬ್ರು ಕೂಡ ಶಾಕ್ ಆಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿವೇಕ್ SP ಹತ್ರ ಹೋಗಿ ಎಲ್ಲಾ ವಿಚಾರನೂ ಹೇಳ್ತಾನೆ, ಮತ್ತೆ ಎವಿಡೆನ್ಸ್ ಕೂಡ ಇದೆ ಅಂತ ಹೇಳಿ ಹೇಳ್ತಾನೆ. ಮತ್ತೆ ಪಾಸ್ಟ್ ಅಲ್ಲಿ ಪುಷ್ಪ ಮಾಡಿರೋ ಒಂದು ಡಿಸೈನ್ ನ ಕೂಡ ತೋರಿಸ್ತಾನೆ. ಡಿಸೈನ್ ನ ಅವರು ಜ್ಯುವೆಲ್ಲರಿ ಶಾಪ್ ಲೋಗೋ ಆಗಿ ಕೂಡ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ SP ಎಲ್ಲ ಓಕೆ, ಬಟ್ ಸ್ಕೆಲಿಟನ್ ನಿಜವಾಗ್ಲೂ ರೇಖಾದೇನಾ? ಒಂದು ವೇಳೆ ರೇಖಾದೆ ಆದ್ರೆ ರೇಖಾ ಯಾರು ಅಂತ ಹೇಳಿ ಕೇಳ್ತಾನೆ. ಹೀಗೆ ವಿವೇಕ್ ಮಾತಾಡ್ಕೊಂಡು ಮನೆಗೆ ಹೋಗ್ಬೇಕಿದ್ರೆ ವಿಲ್ಸೆಂಟ್ ವಿವೇಕ್ಗೆ ಆಕ್ಸಿಡೆಂಟ್ ಮಾಡಿಸ್ತಾನೆ. ಬಟ್ ಹೇಗೋ ಪ್ರಾಣಾಪಾಯದಿಂದ ವಿವೇಕ್ ಪಾರಾಗ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ವಿವೇಕ್ ಆಕ್ಟರ್ ಜಗದೀಶ್ ಹತ್ರ ಹೋಗ್ತಾನೆ. ಅವಾಗ ಜಗದೀಶ್ ಹೇಳ್ತಾನೆ, ನೋಡಿ ಸರ್, ರೇಖಾ ತುಂಬಾ ಸಲ ಮಮ್ಮೂಟಿಗೆ ಲೆಟರ್ನ ಬರೀತಿದ್ಲು, ನಾನೇ ಅವಳಿಗೆ ರಿಪ್ಲೈ ಮಾಡ್ತಿದ್ದೆ, ಅವಳ ಊರು ಕನ್ಯಾಕುಮಾರಿ ಅಂತ ಹೇಳಿ ಹೇಳ್ತಾನೆ. ಸೊ ವಿವೇಕ್ ಕನ್ಯಾಕುಮಾರಿಗೆ ಹೋಗಿ ರೇಖಾ ತಂಗಿನೂ ಕೂಡ ಮೀಟ್ ಆಗ್ತಾನೆ. ಅವಾಗ ರೇಖಾ ತಂಗಿ ಹೇಳ್ತಾಳೆ, ಸರ್, ನಮ್ಮ ಅಕ್ಕಂಗೆ ಸಿನಿಮಾ ಅಂದ್ರೆ ತುಂಬಾನೇ ಇಷ್ಟ, ಹೀರೋ ಮಮ್ಮೂಟಿ ಅಂದ್ರೆ ಕೂಡ ತುಂಬಾನೇ ಇಷ್ಟ, ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಲು. ಈ ವಿಚಾರ ಮನೆಗೆ ಗೊತ್ತಾಗಿ ಅಪ್ಪ ಒಂದಿನ ಚೆನ್ನಾಗಿ ಹೊಡೆದಿದ್ರು. ಅದರಿಂದ ಅದೇ ರಾತ್ರಿ ಅವಳು ಮನೆ ಬಿಟ್ಟು ಹೋಗಿದ್ದು, ಮತ್ತೆ ಬರ್ಲೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಅವಾಗ ವಿವೇಕ್ ರೇಖಾ ಕಾಲ್ಗೆಜ್ಜೆನ ತೆಗೆದು ತಂಗಿಗೆ ತೋರಿಸ್ತಾನೆ. ಅದನ್ನ ನೋಡಿ ಅವಳ ತಂಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಲಾಸ್ಟ್ ಸೀನ್ ಅಲ್ಲಿ ನಮ್ಗೆ ಪುಷ್ಪನ ತೋರಿಸ್ತಾರೆ. ಪುಷ್ಪ ವಿಲ್ಸೆಂಟ್ಗೆ ನನ್ಗೆ ಜೈಲ್ಗೆ ಹೋಗೋಕೆ ಇಷ್ಟ ಇಲ್ಲ, ನೀನೇ ನನ್ನನ್ನ ಸಾಯಿಸ್ಬಿಡು ಅಂತ ಹೇಳಿ ಕೇಳ್ತಾನೆ. ಅವಾಗ ವಿಲ್ಸೆಂಟ್ ಪುಷ್ಪ ಕೊನೆ ಬೇಡಿಕೆನ ಈಡೇರಿಸ್ತಾನೆ. ಮತ್ತೆ ವಿಲ್ಸೆಂಟ್ ಜೈಲ್ಗೆ ಕೂಡ ಹೋಗ್ತಾನೆ. ಕೊನೆ ಸೀನಲ್ಲಿ ನಮ್ಗೆ DNA ರಿಪೋರ್ಟ್ ಕೂಡ ಬರುತ್ತೆ, ಸತ್ತಿದ್ದು ರೇಖಾ ಅಂತ ಹೇಳಿ ಕನ್ಫರ್ಮ್ ಕೂಡ ಆಗುತ್ತೆ. ಇಲ್ಲಿಗೆ ಈ ಮೂವಿ ಮುಕ್ತಾಯ ಆಗುತ್ತೆ. ಸೊ ಮೂವಿ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಗ್ ಅನ್ನಿಸ್ತು, ಮೂವಿ ಇಷ್ಟ ಆಯ್ತಾ ಇಲ್ವಾ, ಹಾಗೆ ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಒಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.